ನಮಸ್ಕಾರ ವೀಕ್ಷಕರೇ. ಯುವ ನಾಯಕರು, ಸರಳ ಸಜ್ಜನಿಕೆಯ ಅಪರೂಪದ ವ್ಯಕ್ತಿತ್ವ, ಅ ವೆರಿ ಕೈಂಡ್, ಅ ವೆರಿ ಹಂಬಲ್ ಪರ್ಸನ್, ಸ್ನೇಹಜೀವಿ, ಎಲ್ಲರೊಟ್ಟಿಗೂ ಒಬ್ಬರಾಗಿ ಬೆಳೆಯುವಂತಹ ಸ್ವಭಾವವಿರುವಂತಹ ಮಾಜಿ ಸಿಎಂ ಬಂಗಾರಪ್ಪನವರ ಪ್ರೀತಿಯ ಪುತ್ರ ಮಧು ಬಂಗಾರಪ್ಪನವರು ಇವತ್ತಿನ ನಮ್ಮ ಪವರ್ ಪಂಚ್ ನಲ್ಲಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಅಮ್ಮ. ಹೇಗಿದ್ದೀರಿ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಹೇಗಿದೆ ಟ್ರೆಂಡ್? ಜನರ ಪ್ರತಿಕ್ರಿಯೆ ಹೇಗಿದೆ? ತುಂಬ ಚೆನ್ನಾಗಿದೆ. ತುಂಬ ವಿಶ್ವಾಸ ಹೆಚ್ಚಾಗಿದೆ. ಗೆಲ್ತೀನಿ ಅಂತಕ್ಕಂಥದ್ದು ನಂಬಿಕೆ ವಿಶ್ವಾಸನೂ ಕೂಡ ಜನತೆ ಕೊಡ್ತಾ ಇದ್ದಾರೆ. ಅದು ಬಹಳ ಮುಖ್ಯ ಆಗುತ್ತೆ. ಹೋದ ಸತಿ ಬೈ ಎಲೆಕ್ಷನ್ಗೆ ಇದಕ್ಕೆ ಎಲ್ಲ ಕೆಲಸನೂ 13 ದಿವಸದಲ್ಲಿ ಮಾಡಬೇಕಾಗಿತ್ತು. ಈಗ ವಿಸ್ತರಣೆಯಲ್ಲಿ ಎಲ್ಲ ಕೆಲಸನೂ ಭಾಳ ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದೀವಿ, ಮುಗಿಸ್ಕೊಳ್ತೀವಿ, ಗೆದ್ದು ಬರ್ತೀವಿ. ಮಧು ಬಂಗಾರಪ್ಪ ಅವರು ಮೊದಲು ಲೋಕಸಭಾ ಚುನಾವಣೆಗೆ ಒಪ್ಕೊಂಡಿರ್ಲಿಲ್ವ? ಈ ಬಾರಿ ಒಪ್ಕೊಂಡಿದ್ದೆ. ಒಪ್ಕೊಳ್ಳೋದು ಈ ಪ್ರಶ್ನೆನೇ ಇಲ್ಲ. ಹೋದ ಸತಿ ಮನಸ್ಸಲ್ಲಿ 4 ತಿಂಗಳಿಗೆ ಒಂದು ಚುನಾವಣೆ ಬೇಕಾ ಅಂತಕ್ಕಂಥದ್ದು ಒಂದು ಭಾವನೆ ಇತ್ತು. ಆ ನಿಟ್ಟಿನ ಮೇಲೆ ನಾನು ಸ್ವಲ್ಪ ಆಯಿತು, ಬೇರೆಯವರು ಯಾರಿದ್ರು. ಆಮೇಲೆ ಇಲ್ಲಿ ಏನಾಗುತ್ತೆ, ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ನಮಗಿಂತ ಬಲಿಷ್ಠವಾಗಿದೆ. ಸೊ ಅಲ್ಲಿರ್ತಕ್ಕಂಥ ನಾಯಕರಿಗೆ ಯಾರಾದ್ರು ಮಾಡಿದರೆ ನಾವೆಲ್ಲ ಕೆಲಸ ಮಾಡ್ತೀವಿ ಅಂಥೇಳಿ ಒಂದಿತ್ತು. ಅದು ಕಾಗೋಡು ತಿಮ್ಮಪ್ಪಾಜಿಯವರು ಇರ್ಬೋದು, ಸಾಕಷ್ಟು ಜನರಿದ್ದಾರೆ. ಆದರೆ ಕಾಲ ಮಿತಿ ಇರ್ತಕ್ಕಂಥ ಸಂದರ್ಭದಲ್ಲಿ 4 ತಿಂಗಳಲ್ಲಿ ವ್ಯವಸ್ಥೆ ಎಲ್ಲದೂ ಕೂಡ ಇದು ಎಷ್ಟರ ಮಟ್ಟಿಗೆ ನಾವು ಜನರನ್ನ 4 ತಿಂಗಳಲ್ಲಿ ಗೆದ್ದು ಬಂದ ಮೇಲೆ ರೀಚ್ ಆಗೋಕ್ಕಾಗುತ್ತೆ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇತ್ತು. ಆ ನಿಟ್ಟಿನ ಮೇಲೆ ನಾನೇನು ಮಾಡಿದೆ, ಇಲ್ಲ ಈಗ ಸದ್ಯಕ್ಕೆ ಬೇಡ ಅಂಥೇಳಿ. ಆದರೆ ಎರಡೂ ಪಕ್ಷದವರು ತೀರ್ಮಾನ ಮಾಡಿದ ಮೇಲೆ, ವಿಶೇಷವಾಗಿ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪಾಜಿಯವರ ಸೂಚನೆ ಮೇಲೆ ಒಂದು ಭಾಳ ಮುಖ್ಯ ಆಗ್ತದೆ. ಅದಾದ ಮೇಲೆ ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿಯವರು ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು, ರಾಹುಲ್ ಗಾಂಧಿಯವರು ಏನು ಒತ್ತಡನ ತಂದರು. ಇಲ್ಲ, ಮಧು ಬಂಗಾರಪ್ಪ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ, ಅವ್ರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದ ಮೇಲೆ, ನಾನು ಸನ್ಮಾನ್ಯ ದೇವೇಗೌಡರು ನನಗೆಲ್ಲ ಮಾತಾಡಿದ ಮೇಲೆ ಎರಡೂ ಪಕ್ಷದ ಒಂದು ತೀರ್ಮಾನಕ್ಕೆ ನಾನು ಗೌರವವನ್ನು ಕೊಡಬೇಕಾಗತ್ತೆ. ನಿಂತು ಸೋತಿರ್ಬೋದು, ನೈತಿಕವಾಗಿ ಗೆದ್ದಿದ್ದೀನಿ, ಆದರೆ ನಿಲ್ಲಿಲ್ಲ ಅಂದರೆ ಭಾಳ ದೊಡ್ಡ ತಪ್ಪು ಮಾಡ್ತಾ ಇದ್ದೆ. ಆರಂಭದಲ್ಲಿ ಜೆಡಿಎಸ್ ಅವರ ಮೇಲೆ ಮುನ್ಸ್ಕೊಂಡಿದ್ರಿ. ನಾನು ಮುನ್ಸ್ಕೊಂಡಿರೋದು ಅದೇ ಮಾಧ್ಯಮದಲ್ಲಿ ಒಂದೇನಂತ ಬಂದಿದೆ, ಮಧುವರು ಏನೋ ಪಕ್ಷದ ಮೇಲೆ ಮುನ್ಸ್ಕೊಂಡಿದ್ದಾರೆ, ಸಿಟ್ಟಾಗಿದ್ದಾರೆ. ನೋ, ಪಕ್ಷದಲ್ಲಿರ್ತಕ್ಕಂಥ ಪಕ್ಷದ ಡೆವಲಪ್ಮೆಂಟ್ ಮೇಲೆ ಸ್ವಾಭಾವಿಕವಾಗಿ ನಾನು ಸ್ವಲ್ಪ ಸೈಲೆಂಟು. ಸೋತ ಮೇಲೆ ಏನಾಯಿತು, ಪ್ರಚಾರ ತೊಗೊಂಡು ಮಾಡ್ತಕ್ಕಂಥದ್ದಲ್ಲ. ಅದು ಬಿ ಜೆ ಪಿಯವರು ಕೂಡ ಬಂದಿಲ್ಲ, ಅದು ಇದು ಇವೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಾವೇನಿದ್ರು ಜನರಿಗೆ ಏನು ಕೆಲಸ ಮಾಡಬೇಕು, ಸರ್ಕಾರನೇ ನಂದಿರಬೇಕಾದ್ರೆ ನಂದು ಅಂತಲೇ ಹೇಳ್ಬೋದು. ನಾನು ಶಿವಮೊಗ್ಗ ಜಿಲ್ಲೆಗೆ ಸಾವಿರಾರು ಕೋಟಿ ಈಗಾಗಲೇ ತಂದು ನೀರಾವರಿಗೆ ಬೇರೆಯವರು ಮಾಡದೇ ಇರ್ತಕ್ಕಂಥದ್ದಲ್ಲಿ ನನಗೆ ಆ ಹೆಮ್ಮೆ, ಉತ್ಸಾಹ ಇದೆ. ಇಚ್ಛಾಶಕ್ತಿ ಕೆಲಸ ಮಾಡೋದಕ್ಕಿದ್ದಾಗ ನಾವು ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಮೇಲೆ ಬಿ ಜೆ ಪಿಯವರು ಈ ದೇಶದೊಳಗೆ ಏನು ಸತ್ಯ ಹೇಳಿದ್ದಾರೆ, ನೀವೇ ಒಂದು ನಂಗೆ ಉದಾಹರಣೆ ಕೊಟ್ಟುಬಿಡ್ರಿ. ಮೋದಿಯವರಿಂದ ಹಿಡಿದು ಯಡಿಯೂರಪ್ಪವರೆಗೂ ಕೂಡ ನೀವು ಹೇಳ್ತೀರಿ ಬಿಜೆಪಿ ಅವರು ಏನ್ ಸತ್ಯ ಹೇಳಿದ್ದಾರೆ, ಏನ್ ಮಾಡಿದ್ದಾರೆ ಅಂತ. ಇಡೀ ದೇಶದಾದ್ಯಂತ ಇವತ್ತು ಮೋದಿಯಲ್ಲಿ ಎದ್ದು ಕಾಣ್ತಾರೆ. ಇಲ್ಲ, ಅದು ಬಿದ್ದು ಹೋಗಿದೆ. 2014 ಇತ್ತು. ಅದರಿಂದನೇ ಮಾನ್ಯ ಯಡಿಯೂರಪ್ಪವರು 3,65,000 ನಿತ್ರಲ್ಲ. ನಾನು ಕೇವಲ 13 ದಿವಸದಲ್ಲಿ, ಅವರೆಲ್ಲ ಚುನಾವಣೆ 2 ತಿಂಗಳು ಮುಂಚೆನೇ ಶುರು ಮಾಡಿದರು. ಸಮ್ಮಿಶ್ರ ಸರ್ಕಾರದ ವತಿಯಿಂದ, ಅದು JDS ಇಂದ ನಾವು 3ನೇ ಹಂತದಲ್ಲಿದ್ದೀವಿ, ಕಾಂಗ್ರೆಸ್ 2ನೇ ಹಂತ, ಮೊದಲೇ ಹಂತ. 7 ಜನರು ಬಿ ಜೆ ಪಿಯವರಿದ್ದರು ಶಿವಮೊಗ್ಗ ಜಿಲ್ಲೆಯಲ್ಲಿ, ಶಿವಮೊಗ್ಗ ಕ್ಷೇತ್ರದಲ್ಲಿ. ಒಬ್ಬರು ಮಾನ್ಯ ಸಂಗಮೇಶ್ವರ್ ಅವರು ಕಾಂಗ್ರೆಸ್ಸಿಂದ. ಅದ್ರ ವಿರುದ್ಧ ಇವರನ್ನ 3,62,000 ತಳಗ ತಂದು 52,000ಕ್ಕೆ ಕೂರಿಸಿದ್ದೀವಿ ಅಂದರೆ ಮೋದಿಯಲ್ಲೇ ಎಲ್ಲೂ ಹುಡುಕ್ತೀರಾ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ, ಇಲ್ಲ ಈ ರಾಜ್ಯದಲ್ಲಿ? ಪ್ರಶ್ನೆ ಈ ವಿಚಾರದಲ್ಲಿ ಅಂದ್ರೆ, ನೀವು ಹೇಳಿದ್ರಿ ಆಲ್ರೆಡಿ ಮೋದಿಯಲ್ಲೇ ಎಲ್ಲೂ ಕೂಡ ಇಲ್ಲ ಅಂತ ಹೇಳಿ. ನಿಮ್ಮ ಪಕ್ಷದವರೇ ಆಗಿರುವಂತಹ, ನಿಮ್ಮ ಪಕ್ಷದಲ್ಲೇ ಸಚಿವ ಸ್ಥಾನವನ್ನು ಹೊಂದಿರುವಂತಹ ಮಾನ್ಯ GT ದೇವೇಗೌಡರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಮೊನ್ನೆ ಮೋದಿ ಅವರು ಈ ಬಾರಿ ಸರಳ ಬಹುಮತದಿಂದ ಗೆಲ್ತಾರೆ ಅಂತ ಹೇಳಿ. ಅಲ್ಲ, ಅದು ಅವ್ರ ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರಕ್ಕೆ ನಾನು ಅದನ್ನು ಉತ್ತರ ಕೊಡ್ತಕ್ಕಂಥದ್ದು ಪ್ರಶ್ನೆ ಬರೋದಿಲ್ಲ. ಮೋದಿಯವರು ಕೂಡ ದೇವೇಗೌಡರಿಗೆ ಹಾಡಿ ಹೊಗಳಿದ್ದಾರೆ ಮೈಸೂರಲ್ಲಿ. ಅದೇ ರೀತಿ ಇಲ್ಲಿ ಬಂದು ಮಹೋತ್ಸತಿ ಅಸೆಂಬ್ಲಿ ಚುನಾವಣೆಯಲ್ಲಿ ಮೋದಿಯವರು ದೇವೇಗೌಡರ ವಿರುದ್ಧ ಮಾತಾಡ್ತಾರೆ. ಇದನ್ನು ನೀವು ಲೆಕ್ಕಕ್ಕೆ ತಗೊಳ್ಳೋದಕ್ಕೆ ಬರೋದಿಲ್ಲ. ನಾನು ಅದನ್ನ ಕನ್ಸಿಡರ್ ಮಾಡೋದಕ್ಕೆ ಹೋಗೋದಿಲ್ಲ. ಸರಳ ಬಹುಮತದ ಅಂತಕ್ಕಂಥದ್ದನ್ನು ಅವರು ವೈಯಕ್ತಿಕವಾಗಿ ಯಾವ ನಿಟ್ಟಿನ ಮೇಲೆ ಹೇಳಿದ್ದಾರೆ, ನಿಮ್ಮ ಯಾವ ಪ್ರಶ್ನೆಗೆ ಅಂತಕ್ಕಂಥದ್ದು, ಅದನ್ನು ನಾನು ಅರ್ಥ ಮಾಡಿಕೊಂಡು ನಾನು ಅದನ್ನು ಉತ್ತರ ಕೊಡ್ಬೋದು. ಅವ್ರ ಹೇಳಿಕೆ ಎಲ್ಲಿ ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಕಳೆದ ಬಾರಿಯ ಉಪಚುನಾವಣೆಯಲ್ಲಿ ರಾಘವೇಂದ್ರ ಅವರ ವಿರುದ್ಧ ಭಾರಿ ಪೈಪೋಟಿಯನ್ನ ಕೊಟ್ಟು ಮತ್ತೆ ತೀರಾ ಕಡಿಮೆ ಅಂತರದಿಂದ ಸೋತ್ರು. ಈ ಬಾರಿ ಚುನಾವಣೆಯಲ್ಲಿ ಎಷ್ಟು ನಿಮಗೆ ವಿಶ್ವಾಸ ಇದೆ ಗೆಲ್ಲುವಂತ? ನೋಡಿ, ನಾನು ಸಿಂಪಲ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ. ಇದನ್ನು ಭಾಳ ಈಸಿ. ಇದು 13 ದಿವಸದೊಳಗೆ ಎಷ್ಟು ಒಂದು ದೊಡ್ಡ ಲೋಕಸಭಾ ಚುನಾವಣೆಯಲ್ಲಿ
ನಾನು ಎಷ್ಟು ಮತದಾರರನ್ನ ಮನವೊಲಿಕೆ ಮಾಡೋದಕ್ಕೆ ನಮ್ಮ ಕಾರ್ಯಕರ್ತರ ಮೂಲಕ, ನಮ್ಮ ಮುಖಂಡರ ಮೂಲಕ, ಮತ್ತು 2 ಸಂಸಾರ. ಕಾಂಗ್ರೆಸ್ ಅಂದರೆ ಬಹಳ ದೊಡ್ಡ ಸಂಸಾರ ನಮ್ಮದು. ಏನು ದ್ವೇಷ ಏನಿಲ್ಲ, ಬಟ್ ಹತ್ತಿರ ಆಗ್ತಾ ಇದ್ದೀವಿ. ಆದರೆ ಈ ಸತಿ ಏನು ಮಾಡಿದೆ, ನನಗೆ ಇನ್ನೂ 4 ಲಕ್ಷ ಮತಗಳು ನಮಗೆ ಬರ್ತಕ್ಕಂಥ. ಬಿ ಜೆ ಪಿಗೆ ಏನೇ ಅವ್ರು ತಿಪ್ಪರ್ಲಾಗ ಹೊಡೆದ್ರೂ ಹೋಗಲ್ಲ, ಅದು ನಮಗೆ ಬರಬೇಕು. ಸೊ ಕಾಂಗ್ರೆಸ್ನವ್ರದ್ದು ಸಂಪೂರ್ಣ ಮತ ನಿಮಗೆ ಬರುತ್ತೆ ಅನ್ನುವಂತ ವಿಶ್ವಾಸದಲ್ಲಿದ್ದೀರಿ. ಅವಾಗಿದ್ದೆ ನಾನು. ಅದನ್ನ ಪರಿವರ್ತನೆ ಮಾಡೋಷ್ಟಿಗೆ ಡೇಟ್ ಕಟ್ ಆಫ್ ಆಗ್ಬಿಡುತ್ತಲ್ಲ. ಇನ್ನೊಂದು 5-6 ದಿವಸ ಇದ್ದಿದ್ರೆ ಮನವರಿಕೆ ಮಾಡಿ. ಆಮೇಲೆ ಜನರು ಕೂಡ ಪರಿವರ್ತನೆ ಆಗಿದ್ದಾರೆ. ಅಂದ್ರೆ ಮಧುರ್ ಗೆಲ್ಬೇಕಾಗಿತ್ತು, ಇಷ್ಟು ಮಟ್ಟಕ್ಕೆ ತಂದುಬಿಟ್ಟಿದ್ದೀವಿ, ಅವ್ರಿಗೆ ಅವಕಾಶ ಅದೇ ಕೊಡ್ಬೇಕಾಗಿತ್ತು. ಜನ ಹೇಳ್ತಾರೆ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರು ಮತ್ತೆ ರಾಘವೇಂದ್ರ ಅವರು ಬಹಳ ಒಂದು ಶಿವಮೊಗ್ಗನ ಯಾವುದೋ ಮಟ್ಟಕ್ಕೆ ತಗೊಂಡು ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ. ಯಾವುದೋ ಮಟ್ಟಕ್ಕೆ ಅಂದ್ರೆ ಯಾವ ಮಟ್ಟಕ್ಕೆ? ಅದ್ಭುತವಾದಂತಹ ಅಲ್ಲ, ಹೌದು, ಏರೋಪ್ಲೇನ್ ಹಾರ ಆಯ್ತಾ? 10 ವರ್ಷದ ಹಿಂದೆ ಇದೇ ಯಡಿಯೂರಪ್ಪ ಅವರು ಏರ್ಪೋರ್ಟ್ ಬೇಕು ಶಿವಮೊಗ್ಗಕ್ಕೆ ಅಂತ ಹೇಳಿ ಮಾಡಿದ್ರು. ನೀರಾವರಿಗೆ 25 ವರ್ಷದಿಂದ ಪಾದಯಾತ್ರೆ ಮಾಡ್ತಾನೇ ಇದ್ದಾರೆ, ಅವರು ಹೋರಾಟ ಮಾಡ್ತಾನೇ ಇದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಅರ್ಜಿ ಕೊಟ್ಟರು. ಅದು ರಾಜಕೀಯ ಬೆಳವಣಿಗೆ ಉದ್ದೇಶ ಇಟ್ಕೊಂಡು ಅವತ್ತು ಮಾಧ್ಯಮದಲ್ಲಿ ಯಡಿಯೂರಪ್ಪ ಅವ್ರು ಏನೋ ಡಿ ಕೆ ಶಿವಕುಮಾರ್ ಅವ್ರಿಗೆ ಮನೆ ಹೋದರು. ಅವತ್ತು ಯಾಕೆ ನೀವು ನೀರಾವರಿಗೆ ಅಂತ ಹೇಳಲಿಲ್ಲ? ನಿಮ್ಮ ಮಾಧ್ಯಮದಲ್ಲಿ ಯಾಕೆ ನೀರಾವರಿ ಅಂತ ಹೇಳಲಿಲ್ಲ? ಏನೋ ಒಂದು ಗಿಮಿಕ್ ಮಾಡಬೇಕು ಯಡಿಯೂರಪ್ಪ ಅವರಿಗೆ. ಆ ಸಂದರ್ಭದಲ್ಲಿ ಹತಾಶರಾಗಿದ್ದಾರೆ. ಮುಹೂರ್ತ ಇಟ್ಟು ಆ ಮುಹೂರ್ತ ಸಕ್ಸಸ್ ಆಗಲಿಲ್ಲ. ಏನಾದ್ರು ಡಿ ಕೆ ಶಿವಕುಮಾರ್ ಸಹಕಾರ ಮಾಡ್ತಾರ ಅಂಥೇಳಿ ಹೋಗಿದ್ದಾರೆ. ಡಿ ಕೆ ಶಿವಕುಮಾರ್ ಈ ಸರ್ಕಾರನ ರಕ್ಷಣೆ ಮಾಡೋದಕ್ಕೆ ಮುಹೂರ್ತ ಇಡ್ತಾರೆ ಹೊರತು ಬೀಳ್ಸೋದಕ್ಕಲ್ಲ, ಅದು ಚೆನ್ನಾಗಿ ಗೊತ್ತಿದೆ. ಆದರೆ ಮಾನ್ಯ ಯಡಿಯೂರಪ್ಪ ಅವ್ರಿಗೆ ಒಂದು ಮಾತನ್ನು ಕೇಳಬೇಕಾಗತ್ತೆ. ಕೇಂದ್ರ ಸರ್ಕಾರಕ್ಕೆ ಉಮಾಭಾರತಿಯವರಿಗೆ 2017ರಲ್ಲಿ ನೀವು ಅರ್ಜಿ ಕೊಟ್ರಲ್ಲ, 600 ಚಿಲ್ಲರೆ ಕೋಟಿನೋ 700 ಚಿಲ್ಲರೆ ಕೋಟಿ. ಆ ಅರ್ಜಿಗೆ ಎಷ್ಟು ಬಂತು ದುಡ್ಡು? ಅರ್ಜಿ ಕೊಡೋದಲ್ಲ ಇಂಪಾರ್ಟೆಂಟು, ಕೆಲಸ ಮಾಡ್ತಕ್ಕಂಥ ಇಚ್ಛಾಶಕ್ತಿ ಸರ್ಕಾರದವ್ರಿಗೆ ಇರಬೇಕು. ಕೇಂದ್ರ ಸರ್ಕಾರದವ್ರಿಗೆ ಇಲ್ಲ. ಈ ಕಡೆ ಭಾಗದ ಕಾಳಜಿ ಇಲ್ಲ. ಈ ಕಡೆ 17 ಜನರು ಸಂಸದರನ್ನ ಕಳಿಸಿರ್ತಕ್ಕಂಥ ಕರ್ನಾಟಕಕ್ಕೆ ಮಹದಾಯಿ ಬಗ್ಗೆ ಅನ್ಯಾಯ ಮಾಡಿದ್ದಾರೆ, ಕಾವೇರಿ ಬಗ್ಗೆ ಅನ್ಯಾಯ ಮಾಡಿದ್ದಾರೆ, ಮತ್ತು ಇಲ್ಲಿ ನೀರಾವರಿ ಕೊಡೋದಕ್ಕೆ ಕೊನೆಗೆ ಸ್ವಂತ ಯಡಿಯೂರಪ್ಪರ ಕ್ಷೇತ್ರಕ್ಕೆ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗಬೇಕಂದ್ರೆ ಇದು ಯಡಿಯೂರಪ್ಪರು ಹಂಗಾರೆ ನೀವು ಮುಖ್ಯಮಂತ್ರಿ ಇದ್ದಾಗ ಏನು ಸಾಧನೆಯನ್ನು ಮಾಡಿದಿರಿ? ಅವ್ರು ಏನು ಕೂಡ ಇಲ್ಲ. ಇವತ್ತು ಹೋಗಿ ಶಿವಮೊಗ್ಗ ಕ್ಷೇತ್ರದ ಧ್ವನಿಯಾಗಿ ಹೇಳ್ತೀರಿ ಅವ್ರು ಏನು ಸಾಧನೆ ಮಾಡಿದ್ದಾರೆ ಅಂತ ಹೇಳಿ. ಹಾಗಿದ್ರೆ ಕಳೆದ ಬಾರಿ ಉಪಚುನಾವಣೆಯಲ್ಲಿ ಟೈಮ್ ಎಷ್ಟಿದ್ರೆ ಏನಂತ ಯಾಕೆ ಜನ ನಿಮ್ಮನ್ನ ಒಪ್ಕೊಳ್ಳಿಲ್ಲ? ನಾನು ಹೇಳಿಲ್ಲ, ಪರಿವರ್ತನೆ. 2 ಪಕ್ಷ ಪಾರಂಪರಿಕ ಕಾಂಗ್ರೆಸ್ ಮತದಾರರು ಏನಿರ್ತಾರೆ ಅವ್ರು ಒಂದೇ ಸತಿಗೆ ಬರೋದಿಲ್ಲ. ನಾನೊಬ್ಬ ಕಾಂಗ್ರೆಸ್ಸಿಗ, ಅದು ಪರಿವರ್ತನೆ ಆಗಬೇಕು, ಅಷ್ಟು ಈಸಿ ಅಲ್ಲ ಅದು. ಆಮೇಲೆ ನೀವು ಒಂದು ಮಾತು ಹೇಳಿದ್ರಿ, ಇವರೆಲ್ಲ ತುಂಬ ಸಾಧನೆ ಮಾಡಿದ್ದಾರೆ ಅಂಥೇಳಿ. ಇವ್ರು ಸಾಧನೆ ಮಾಡಿದರೆ ನರೇಂದ್ರ ಮೋದಿ ಮುಖಕ್ಕೆ ಯಾಕೆ ಇವ್ರು ಓಟ್ ಕೇಳ್ತಾ ಇದ್ದಾರೆ? ಇವ್ರ ಮುಖಕ್ಕೆ ಯಾಕೆ ಕೇಳ್ತಾ ಇಲ್ಲ? ನಾನು ಹೆಮ್ಮೆಯಿಂದ ನನಗೆ ಅವಕಾಶವನ್ನು ಕೊಡಿ, ಮಧು ಬಂಗಾರಪ್ಪಂಗೆ ಅವಕಾಶ ಕೊಡಿ, ನಿಮ್ಮ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ಕೆಲಸ ಮಾಡ್ತೀನಿ ಅಂತ ನಾನು ಮತ ಕೇಳ್ತಾ ಇದ್ದೀನಿ. ಇವ್ರೇನು ಕೇಳ್ತಾ ಇದ್ದಾರೆ? ನರೇಂದ್ರ ಮೋದಿ ಮುಖ ನೋಡ್ಕೊಡಿ, ಈ ದೇಶ ಮುಖ ನೋಡಿ. ಯಾಕೆ ದೇಶ ಮಾರ್ಕೊಂಡಿದ್ದೀವ ನಾವೇನು ನರೇಂದ್ರ ಮೋದಿ ಅವರಿಗೆ? ಅವ್ರೇನು ಪರ್ಚೇಸ್ ಮಾಡಿಬಿಟ್ಟಿದ್ದಾರಾ? ಇವತ್ತು ನರೇಂದ್ರ ಮೋದಿಯವರ ಸುಳ್ಳು ಆಶ್ವಾಸನೆ 15 ಲಕ್ಷ ಕೊಡ್ತೀನಿ ಅಂತ ನಮ್ಮ ದೇಶದ ಬಡವರಿಗೆ ಮತ್ತು ರೈತರಿಗೆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದರು. ಆ ವಿಶ್ವಾಸದಿಂದ ಮತ ಹಾಕಿರ್ತಕ್ಕಂಥದ್ದು ನಿಜಾನೇ, ಇಲ್ಲ ಅಂತ ಹೇಳಲ್ಲ. ಇವತ್ತು ಕಳ್ಕೊಂಡಿದ್ದಾರೆ. ಈಗ 6,000 ರೂಪಾಯಿ ಕೊಡ್ತೀನಿ, ಅದರಲ್ಲಿ 2,000 ರೂಪಾಯಿ. ಆದರೆ ಮಾನ್ಯ ಕುಮಾರಸ್ವಾಮಿಯವರು ಮಾತು ಕೊಟ್ಟಿದ್ದರು, ನಾನು ಯಾವತ್ತು ಮುಖ್ಯಮಂತ್ರಿ ಆಗ್ತೀನಿ ಅವತ್ತು ಸಾಲ ಮನ್ನಾ ಮಾಡ್ತೀನಿ ಅಂತ. 24 ಗಂಟೆ ಇಲ್ಲದೆ ಇರ್ಬೋದು, ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲವು ತೊಂದರೆಗಳಿರ್ತವೆ. ಆದರೆ ಇವತ್ತು 46,000 ಕೋಟಿ ಸಾಲ ಮನ್ನಾ ಮಾಡ್ತೀನಿ 1 ವರ್ಷದೊಳಗೆ ಅಂತ ಹೇಳಿ ಹೆಗ್ಗಳಿಕೆಯನ್ನು ಇಡೀ ಭಾರತ ಸಮ್ಮಿಶ್ರ ಸರ್ಕಾರದಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತಾರೆ. ಒಗ್ಗಟ್ಟಿದೆ, ಅದಕ್ಕೆ ಕೆಲಸ ನಡೀತಾ ಇರೋದು. ಸರ್ಕಾರ ಒಗ್ಗಟ್ಟಾಗಿರೋದ್ರಿಂದ ರೈತರ ಸಾಲ ಮನ್ನಾ ಆಗಿರೋದು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿ ವರ್ಸಸ್ ರಾಹುಲ್ ಗಾಂಧಿನೋ ಅಥವಾ ಇಲ್ಲಿ ಮಾಜಿ ಸಿಎಂಗಳ ಪೈಪೋಟಿನೋ? ಬಿಜೆಪಿ ವಿರುದ್ಧವಾಗಿ ವ್ಯಕ್ತಿಗತವಾಗಿರ್ತಕ್ಕಂಥದ್ದಲ್ಲ, ಇದು ಸ್ವಾಭಿಮಾನದ ಕ್ಷೇತ್ರ. 10 ವರ್ಷ ಬದಲಾವಣೆನ ಅವಕಾಶ ಕೊಟ್ಟಿದ್ದರು, ಅವರು ಉಳಿಸ್ಕೊಳ್ಳಿಲ್ಲ ಬಿ ಜೆ ಪಿ ವಿರುದ್ಧವಾಗಿ ಇವತ್ತು ಮತದಾರರು ನಿಂತಿದ್ದಾರೆ. ಮತದಾರರಲ್ಲೂ ಯುವಕರು ನಿಂತಿದ್ದಾರೆ. ರಾಘವೇಂದ್ರ ಅವರಲ್ಲಿ ಇಲ್ಲದಿರುವಂಥದ್ದು ನಿಮ್ಮಲ್ಲಿ ಯಾವ ಗುಣ ಇದೆ? ಯಾಕೆ ಜನ ನಿಮ್ಗೆ ವೋಟ್ ಮಾಡಬೇಕು? ನಾನು ಒಂದೇ ಹೇಳ್ತೀನಿ, ರಾಘವೇಂದ್ರ ಅವ್ರ ಹತ್ರ ಏನಿದೆ ಅಂತ ಹೇಳ್ಬಿಡಿ, ನಾನು ಇಲ್ಲದೆ ಇರೋದು ನಾನು ಹೇಳ್ತೀನಿ. ಶಾಸಕರಾಗಿ ನೀವು ಮಾಡಿರುವಂತಹ ಅಭಿವೃದ್ಧಿ ಕಾರ್ಯಗಳು ಈ ಬಾರಿ ಚುನಾವಣೆಯಲ್ಲಿ ನಿಮಗೆ ಎಷ್ಟು ಅದು ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳಿ? ನೋಡಿ, ನಂದೊಂದು ಸ್ವಭಾವ ಇದೆ, ಸುಳ್ಳು ಹೇಳಿ ಅಭ್ಯಾಸ ಇಲ್ಲ. ಪ್ರಚಾರ ತಗೊಂಡು ಸುಳ್ಳು ಪ್ರಚಾರವನ್ನು ತಗೊಂಡು ಅದು ಅಭ್ಯಾಸ ಇಲ್ಲ. ಅದು BJP ಅವ್ರ ಕ್ಯಾಟಗರಿ. ನಾವು ನಮ್ಮ ಕೈಯಲ್ಲಿ ಇವತ್ತು ಸರ್ಕಾರ ಇದೆ. ನಾನು ಜನಪ್ರತಿನಿಧಿ ಆಗಿ ಸೋತಿರ್ಬೋದು, ನೈತಿಕವಾಗಿ ನಮಗೆ ಶಕ್ತಿ ಕೊಟ್ಟಿದ್ದಾರೆ ಜನರು. ಹೋರಾಟದ ಮನೋಭಾವನೆ ಇದೆ. ನಾನು ಶಾಸಕನಾದ ಇದ್ದಾಗಲೂ ಕೂಡ ಪಾದಯಾತ್ರೆ ಮಾಡಿ ಕುಮಾರಸ್ವಾಮಿಯವ್ರ ಹತ್ರ
ನಾನು ಮಾತನ್ನು ತಗೊಂಡಿದ್ದೆ 2017 ನವೆಂಬರ್ 8ನೇ ತಾರೀಕು ಕುವೆಂಪು ರಂಗಮಂದಿರ ಹಿಂದೆ 1,00,000 ಜನರ ಮುಂದೆ 120 ಕಿಲೋಮೀಟ್ರನ್ನ 10,000 to 15,000 ಜನರು, ನೀವು ಬೇಕಾದ್ರೆ ನಿಮ್ಮ ಮಾಧ್ಯಮದವ್ರಿಗೆ ಕೇಳಿ, ಅವರು ಕೂಡ ನನ್ನ ಜೊತೆಗಿದ್ದರು, ಪ್ರಾಮಾಣಿಕವಾಗಿ ನಡೆದು ವಿಶ್ವಾಸವನ್ನು ಮಾತನ್ನು ತಗೊಂಡಿದ್ದೆ ಕುಮಾರಸ್ವಾಮಿ ಅವರಿಗೆ. ನಾನು ಸೋತ ಮೇಲೆ ಅವರು ಮುಖ್ಯಮಂತ್ರಿಗಳಾದರು. ಯಾಕಂದ್ರೆ ಅವಾಗ ಪಕ್ಷದ ಅಧ್ಯಕ್ಷ ಆಗಿದ್ದರು. ನಾವು ಅವ್ರ ಮನೆ ಬಾಗಿಲು ಕಾದು, ಅಣ್ಣ ನಾವು ಸೋತಿದ್ದೀವಿ, ಆದರೆ ಜನರಿಗೆ ನೀರು ಬೇಕು, ನೀವು ಮುಖ್ಯಮಂತ್ರಿಗಳು, ನೀವಲ್ಲದೆ ಇನ್ಯಾರು ಕೊಡೋದಕ್ಕಾಗೋದಿಲ್ಲ, ಕೈ ಮುಗಿದು ಕೇಳ್ಕೊಳ್ತೀವಿ ನೀವು ಕೊಡಿ ಅಂತ. ಆಯ್ತು ಮಧು, ನಾನು ಕೊಡ್ತೀನಿ ಅಂತ 400 ಚಿಲ್ಲರೆ ಕೋಟಿ ಹಣವನ್ನು ಈ ಬಜೆಟಲ್ಲೇ ಸೇರಿಸಿರ್ತಕ್ಕಂಥದ್ದು ಸರ್ಕಾರ ನಮ್ಮ ಕೈಲಿದೆ, ಕೆಲಸವನ್ನು ನಾನು ಮಾಡ್ತೀನಿ. ನಮ್ದು ಏನಂದರೆ ಉದ್ದೇಶ, ನಾ ಸೋತಿದ್ದೀನಪ್ಪ ಬರಬೇಡ ಮನೆಗೆ, ನೋ, ಸೋತರು ಜನರು ಬರ್ತಾರೆ. ಚುನಾವಣೆಯಲ್ಲಿ ಕುರುಡು ಕಾಂಚನ ತಾಂಡವಾಡ್ತಾ ಇದೆ ಅಂತ ಹೇಳ್ತಾರೆ. ಅದು ಬಿಜೆಪಿಯವರ ಸ್ವಭಾವ, ಅದು ನನ್ನ ಸ್ವಭಾವ ಅಲ್ಲ. ಅದ್ರ ಬಗ್ಗೆ ನಾನು ಚಿಂತನೆ ಮಾಡಕ್ ಹೋಗಲ್ಲ. ಜೆಡಿಎಸ್ ಸಂಬಂಧಪಟ್ಟಂತ ವ್ಯಕ್ತಿಗಳ ಮೇಲೆ ಐಟಿ ರೇಡ್ ಆಯ್ತು, ಹಂಗಾರೆ ಐಟಿ ರೇಡ್ ಆಗಿರುವಂತದ್ದು ರಾಜಕೀಯ ಪ್ರೇರಿತ ಅಂತೀರಾ? 100% ಐಟಿ ರೇಡ್ ಆಗಿ ಏನು ಸಾಧಿಸಿದ್ರು? ಬಿಜೆಪಿಯವ್ರ ಮನೆ ಮೇಲೆ ಯಾರು ಐಟಿ ರೇಡ್ ಆಗಿದೆಯಾ? ದುಡ್ಡಲ್ಲಿ ಇರೋದ್ರೆ ಅಲ್ಲ ಐಟಿ ರೇಡ್ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಅಲ್ಲಿ ದುಡ್ಡಿದೆ ಅಂತ ಹೇಳಿ. ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹಣ ಸಿಗುತ್ತೆ, ಹೋಗಿ ಹುಡುಕಿ ಅದನ್ನ ಯಾರು ಅಂತ ಕೇಸ್ ಹಾಕ್ಬಿಟ್ಟು ಒಳಗೆ ಹಾಕಿ. ದಯವಿಟ್ಟು ನಾನೇ ನಿಮಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ವಾಹಿನಿ ಮೂಲಕ ಈ ಕ್ಷೇತ್ರದ ಜನರಿಗೆ, ಈ ರಾಜ್ಯಕ್ಕೆ, ಇನ್ಸ್ಟಿಟ್ಯೂಷನ್ಗೆ. ಅಲ್ಲ ರೀ, ನರೇಂದ್ರ ಮೋದಿಯವರು CBI ಹಾಳು ಮಾಡಿದರು, ನರೇಂದ್ರ ಮೋದಿಯವರು ಇನ್ಕಮ್ ಟ್ಯಾಕ್ಸ್ ಹಾಳು ಮಾಡಿದರು, ಇನ್ನು ದೇಶನ ಹಾಳು ಮಾಡದೇ ಇರ್ತಾರಾ? DK ಶಿವಕುಮಾರ್ ಅವರು ಈ ಬಾರಿ ನಿಮಗೆ ಸಂಪೂರ್ಣವಾದಂತ ಸಾಥನ್ನ ನೀಡಿದ್ದಾರೆ. ನಿಮ್ಮ ಪರವಾಗಿ ಬಂದು ಪ್ರಚಾರ ಕಾರ್ಯಗಳಲ್ಲಿ ಕೂಡ ಅವರು ತೊಡಗಿಸ್ಕೊಳ್ತಿದ್ದಾರೆ. ಕೇವಲ DK ಶಿವಕುಮಾರ್ ಅವರು ಒಬ್ರು ನಿಮ್ಮ ಸಪೋರ್ಟ್ಗಿದ್ರೆ ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ. ಅಂಗಡಿಗೆ ಹೋಗ್ತೀರಾ, ಡೂಪ್ಲಿಕೇಟ್ ಮಾಲ್ ತರ್ತೀರಾ, ಯಾವುದಾದ್ರೂ ಒಂದು ಬ್ರ್ಯಾಂಡೆಡ್ ISI ಅಂತ ಹೇಳಿ ಒಂದಿರ್ಬೇಕು. ಹಾಗೆ ಬಂಗಾರಪ್ಪಾಜಿಯವರು, ಸರ್ ನೀವು ಒಂದು ಬಂದು ಭಾಷಣ ಮಾಡಿ ಸರ್. ಹಂಗಾರೆ ಬಂಗಾರಪ್ಪಾಜಿಯವರಲ್ಲದೆ ಬೇರೆಯವ್ರು ಯಾರು ಲೀಡರ್ಸೇ ಇಲ್ವಾ? ಇದ್ದಾರೆ. ಬಂಗಾರಪ್ಪಾಜಿ ಅಂದರೆ ಅದೊಂದು ಫೋರ್ಸ್, DK ಶಿವಕುಮಾರ್ ಅಂದರೆ ಫೋರ್ಸ್. ಶಿವಮೊಗ್ಗದಲ್ಲಿ ಸದ್ಯಕ್ಕೆ ಬಂಗಾರಪ್ಪನವರು ಮಾಡಿರುವಂತಹ ಅಭಿವೃದ್ಧಿಗಳನ್ನ ನೋಡ್ಕೊಂಡು ಜನ ಮಧು ಅವರಿಗೆ ವೋಟ್ ಮಾಡ್ತಾರಾ, ಅಥವಾ ಮಧು ಅವರ ಒಂದು ವೈಯಕ್ತಿಕ ವರ್ಚಸ್ಸನ್ನ ನೋಡಿ, ಅಥವಾ ಅವರ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿರುವಂತಹ ಕಾರ್ಯವೈಖರಿಯನ್ನ ನೋಡಿ ವೋಟ್ ಮಾಡ್ತಾರಾ? ತುಂಬಾ ರಕ್ಷಣೆಗಳಿದ್ದಾವೆ. ನನಗೆ ಕಾಂಗ್ರೆಸ್ ಸರ್ಕಾರದ ಸಹಕಾರ ಇದೆ, JDS ಪಕ್ಷದ ಸಹಕಾರ ಇದೆ, ಬಂಗಾರಪ್ಪಾಜಿಯವರ ಶಕ್ತಿ ಸಂಪೂರ್ಣವಾಗಿ ನನಗಿದೆ, ಬಂಗಾರಪ್ಪಾಜಿಯವರ ಅಭಿಮಾನಿಗಳು ಕೂಡ ನನಗೆ ಮಾಡ್ತಾ ಇದ್ದಾರೆ. ನೋ ಬಂಗಾರಪ್ಪ ಅವ್ರ ಹೆಸರಲ್ಲಿ ಕೇಳ್ತೀನಿ, ಕಾಂಗ್ರೆಸ್ ಪಕ್ಷದಲ್ಲಿ ಹೆಸರಲ್ಲಿ ಕೇಳ್ತೀನಿ, JDS ಪಕ್ಷದಲ್ಲಿ ಕೇಳ್ತೀನಿ. ಯಾಕೆ ಬಂಗಾರಪ್ಪಾಜಿಯವರು ಅಂದರೆ ಭಾಳ ಇಂಪಾರ್ಟೆಂಟ್ ಇದು. ಬಂಗಾರಪ್ಪಾಜಿಯವರ ಅಭಿಮಾನಿಗಳು BJPಯಲ್ಲೂ ಇದ್ದಾರೆ, ಅವರು ಕೂಡ ನನಗೆ ಇವತ್ತು ಸಹಕಾರವನ್ನು ಮಾಡ್ತಕ್ಕಂಥದ್ದು. ಇವತ್ತು ಮೊನ್ನೆ 13 ದಿವಸದಲ್ಲಿ ಚುನಾವಣೆ ಮಾಡಿದ್ರು ಕೂಡ BJPಯವರು ನನಗೆ ವೋಟ್ ಹಾಕಿದ್ದಾರೆ. ಯಾಕೆಂದ್ರೆ ಬಂಗಾರಪ್ಪಾಜಿಯವರ ಋಣದಲ್ಲಿ ಸಾಕಷ್ಟು ಜನರಲ್ಲಿ ಇದ್ದಾರೆ. ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ನೀವು ಸಂಸದರಾದ್ರೆ ಈ ಕ್ಷೇತ್ರದಿಂದ ನಿಮ್ಮ ವಿಷನ್ ಏನ್ ಇಟ್ಕೊಂಡಿದ್ದೀರಾ? ಈ ಕ್ಷೇತ್ರದ ಜನತೆಗೆ ಏನೆಲ್ಲ ಕೊಡುಗೆಗಳನ್ನ? ನಾನೇನು ನಾಳೆ ಏರೋಪ್ಲೇನ್ ಹಾರಿಸ್ತೀನಿ ಅಂತ ಹೇಳೋದಿಲ್ಲ, ನನಗೆ ಅದು ಬೇಕು. ಆದರೆ ಅದಕ್ಕಿಂತ ಮುಖ್ಯ ಇಲ್ಲಿ ರೈತರು ಒಂದು ಧ್ವನಿಯಾಗಿ ಏನು ಅವರ ಸಮಸ್ಯೆ, ಇವಾಗ ಅರಣ್ಯದಲ್ಲಿ ಸಾಗುವಳಿನ ಮಾಡ್ಕೊಂಡು ಬಂದಿದ್ದಾರೆ, ಈಗ ಕಾನೂನು ಅವರು ವಿರುದ್ಧವಾಗಿ ಹೋಗ್ತಾ ಇದೆ, ಜನರು ಆತಂಕದಲ್ಲಿದ್ದಾರೆ. ಅದು ತುರ್ತಾಗಿ ಒಂದು ವ್ಯವಸ್ಥಿತವಾಗಿ ಕೆಲಸವನ್ನು ಮಾಡಬೇಕು. ರಾಜ್ಯ ಸರ್ಕಾರ ನಮ್ದಿರೋದ್ರಿಂದ ಅವರ ಸಹಕಾರವನ್ನು ತಗೊಂಡು ಇವರ ಧ್ವನಿಯಾಗಿ ಪಾರ್ಲಿಮೆಂಟಲ್ಲಿ ನನಗೆ ಅವಕಾಶ ಸಿಕ್ಕಾಗ ಅಲ್ಲಿ ಏನು ಅದೊಂದು ಭಾಳ ಚಿಕ್ಕ ತಿದ್ದುಪಡಿ ಮಾಡಬೇಕು. ಅದೊಂದು ಆಗಿಬಿಟ್ರೆ ಹಕ್ಕುಪತ್ರ ಕೊಡ್ತಕ್ಕಂಥ ವ್ಯವಸ್ಥೆ ಆಟೋಮೆಟಿಕ್ ಆಗುತ್ತೆ. ಕಸ್ತೂರಿ ರಂಗನ್ ವರದಿ ಬಂದುಬಿಟ್ರೆ ಮನುಷ್ಯರು ಬದುಕಕ್ಕೆ ಆಗಲ್ಲ. ಅಲ್ಲಿ CCTV ಹಾಕ್ತಾರೆ, ಮನೆ ಹಿತ್ತಲಲ್ಲಿ CCTV ಹಾಕ್ತಾರೆ. ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇದೆ, ಅಲ್ಲಿ ಡೆವಲಪ್ಮೆಂಟ್ ವರ್ಕ್ ಆಗಲ್ಲ. ಯಾಕೆಂದರೆ ಅಲ್ಲಿ ಯು ಕಾನ್ ಡು ಡೆವಲಪ್ಮೆಂಟ್. ಅಲ್ಲಿ ಬರೀ ಮಣ್ಣಿನ ಕೆಲಸ ಮಾಡ್ಬೋದು, ಕಾಂಕ್ರೀಟ್ ಮಾಡೋಂಗಿಲ್ಲ, ಇಲ್ಲ ಕರೆಂಟ್ ಎಳಿಯೋಂಗಿಲ್ಲ. ಅರೆ ಮನುಷ್ಯರಿದ್ದಾಗ ಕರೆಂಟ್ ಕೊಡಬೇಕಾಗತ್ತೆ. ಅರೆ ಒಂದು BSNL ಇಲ್ಲ, ಜಿಯೋ ಬಂದು BSN ಮೇಲೆ ಕೂತ್ಕೊಂಡಿದೆ ಈಗ. ಹಾಗೆ BSNL ನಮ್ಮ ದೇಶದ ಆಸ್ತಿ. ಜಿಯೋ ಇವತ್ತು ಅದ್ರ ಮೇಲೆ ಕೂತ್ಕೊಂಡು ಅದು ಪರ್ಚೇಸ್ ಮಾಡೋ ಲೆವೆಲಿಗೆ ನರೇಂದ್ರ ಮೋದಿಯವರು ಸಹಕಾರ ಮಾಡಿದ್ದಾರೆ ಸರ್ಕಾರದವರು ಅಂದರೆ ತಪ್ಪಾಗಲಾರ್ದು. ಇದೆಲ್ಲದೂ ಕೂಡ ವ್ಯವಸ್ಥಿತವಾಗಿ ಆಗಬೇಕಾಗುತ್ತೆ. ಮತ್ತು ನೀರಾವರಿ, ಮಲೆನಾಡು ಭಾಗದಲ್ಲಿ ಇವತ್ತು ನಾವು ನೀರಿಗೆ ನಮಗೆ ಸಮಸ್ಯೆ ಆಗಿದೆ. ಇಡೀ ದೇಶದಲ್ಲಿ ಹೈಯೆಸ್ಟು ಒಂದು MLA ಕ್ಷೇತ್ರದಲ್ಲಿ ಲೇಕ್ಸ್ ಇದೆ ಅಂದರೆ, ಕೆರೆಗಳಿದೆ ಅಂದರೆ ಅದು ಸೊರಬ ಕ್ಷೇತ್ರ. 1400 ಚಿಲ್ಲರೆ, ಬರೀ 100-150 ಮಾತ್ರ ಇವತ್ತು ಭರ್ತಿಯಾಗಿರೋದು. ಇನ್ನು ಉಳ್ಕಿದ್ದೆಲ್ಲ ಬರಗಾಲ. ಸೊರಬ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತೀರಿ, ಇಷ್ಟೆಲ್ಲ ಹೇಳ್ತೀರಿ, ಯಾಕೆ ಜನ ನಿಮ್ಮ ಸಹೋದರನನ್ನ ಒಪ್ಕೊಳ್ತಾರೆ, ನಿಮ್ಮನ್ನ ಯಾಕೆ ಒಪ್ಕೊಳ್ಳಿಲ್ಲ? ಗೀತಾ ಶಿವರಾಜ್ ಕುಮಾರ್ ಅವ್ರನ್ನ ಯಾಕೆ ಒಪ್ಕೊಳ್ಳಿ? ಸಹೋದರನ ಒಪ್ಕೊಳ್ಳೋದಕ್ಕಿಂತ ಚುನಾವಣೆ ಯಾವ ರೀತಿ ಆಯಿತು, ಕಾಂಗ್ರೆಸ್ಸು JDS ಅವರು ಎದ್ರಬದ್ರ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಅಂಶಗಳ ಬಗ್ಗೆ ನಾನು ಸಿಕ್ಕಾಕೊಂಡವನೆ. ಅದು ನಾನು ಇಲ್ಲಿ ಚರ್ಚೆನ ಮಾಡೋದಿಲ್ಲ. ಆ ಕಾರಣದಿಂದ ಸೋಲು ಅಂಥೇಳಿ ನನ್ನ ಭಾವನೆ, ನನ್ನ ಕೆಲಸ ಕಾರ್ಯಗಳಲ್ಲ. ಅನಿವಾರ್ಯವಾಗಿ
ನನಗೆ ಅಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಇದರೊಳಗೆ ಸಿಲುಕಿ ಸೋಲಾಗಿರ್ಬೋದು. ಆದರೆ 5 ವರ್ಷ ಅವಕಾಶ ಕೊಟ್ಟಾಗ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಲ್ಲ, ಅದು ನನ್ನ ಕೈ ಹಿಡಿಯುತ್ತೆ. ಚುನಾವಣೆಯಲ್ಲಿ ಸೋಲು ಗೆಲುವು ಇಟ್ಸ್ ಅ ಪಾರ್ಟ್ ಆಫ್ ದ ಸಿಸ್ಟಮ್. ಯು ಹ್ಯಾವ್ ಅರೆ ಬಂಗಾರಪ್ಪಾಜಿಯವರು ಸೋಲಿಲ್ಲದ ಸರದಾರ ಅನ್ಸ್ಕೊಂಡು ಇದೇ BY ರಾಘವೇಂದ್ರ ವಿರುದ್ಧ 4 ಹೆಲಿಕಾಪ್ಟ್ರು ಮತ್ತು ಆ್ಯಂಬುಲೆನ್ಸಲ್ಲಿ ಯಾವ ರೀತಿ ಹಣವನ್ನು ತಂದು ಹಂಚಿರ್ತಕ್ಕಂಥದ್ದು ಎಲ್ಲ ಮಾಡಿ ಬಂಗಾರಪ್ಪಾಜಿಯವ್ರನ್ನ ಸೋಲಿಸಿದ್ರು ಅಂದ ತಕ್ಷಣ ಹಂಗಾರೆ ಬಂಗಾರಪ್ಪಾಜಿಯವ್ರು ಕೆಟ್ಟವ್ರಾಗ್ತಾರ? ನೀವು ಒಂದು ತಿಳ್ಕೊಳ್ಬೇಕಾಗತ್ತೆ, ಗೆದ್ದವನೇನು ಭಾರಿ ಒಳ್ಳೆಯವನೇನಲ್ಲ, ಸೋತವನು ಕೆಟ್ಟವನೇನಲ್ಲ. ಅದು ಸೋಲು ಗೆಲುವು, ಅದು ಪಾರ್ಟ್ ಆಫ್ ದ ಸಿಸ್ಟಮ್. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಅವ್ರನ್ನ ಬಿಟ್ರೆ ಅವ್ರ ಮಕ್ಕಳು, ಬಂಗಾರಪ್ಪ ಅವರು ಬಹಳ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು, ಮಾಜಿ CM ಆಗಿದ್ರು, ಸಾಕಷ್ಟು ಜನರ ಒಂದು ಹಿತವನ್ನ ಕಾಯ್ದಂತ ವ್ಯಕ್ತಿ. ಈಗ ಅವರ ನಂತರ ನೀವು ಇನ್ಯಾರು ಇಲ್ವಾ ಶಿವಮೊಗ್ಗ ಕ್ಷೇತ್ರದಲ್ಲಿ? ನಾನು ಅಂತ ಹೇಳೇ ಇಲ್ಲಲ್ಲ, ನಾನು ನಿಲ್ತೀನಿ ಅಂತ ಹೇಳಲೇ ಇಲ್ಲ. 2 ಪಕ್ಷದ ತೀರ್ಮಾನಗಳಿದು. ಪಕ್ಷದ ತೀರ್ಮಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಂಗಾರಪ್ಪ ಅವ್ರ ಮಗನಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ನಾವಲ್ದು ಇನ್ಯಾರು ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಬರೋದೇ ಇಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಒಂದು ಭದ್ರಕೋಟೆ ಅಂತ ಹೆಸರುವಾಸಿಯಾಗಿದೆ. ಯಡಿಯೂರಪ್ಪನವರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಮಾತು ಕೂಡ ಹೊರಗಡೆ ಇದೆ. ಈ ಒಂದು ಭದ್ರಕೋಟೆಯನ್ನ ಹೇಗೆ ಭೇದಿಸ್ತೀರಾ? ಮಾತುಗಳು ಹೇಳಿರೋದು ಮೋಸ್ಟ್ಲಿ BJP ಅವರು ಇರ್ಬೋದು. ಅವ್ರ ಅಭಿವೃದ್ಧಿ ನಿಜವಾಗ್ಲೂ ಮಾಡಿದ್ರೆ ಅರ್ಜಿ ಯಾಕೆ DK ಶಿವಕುಮಾರ್ ಅವ್ರ ಮನೆಗೆ ಹೋಗಿ ಇರಿಗೇಷನಿಗೆ ಕೊಡಬೇಕಾಗಿತ್ತು? ಯಾಕೆ ಏರೋಪ್ಲೇನ್ ಇನ್ನೂ ಹಾರಿಸ್ಲೇ ಇಲ್ಲ? ಇದನ್ನೆಲ್ಲ ಬರುತ್ತೆ, ಇದೆಲ್ಲ ಇಲ್ಲ. ಈ ರೈಲ್ ಬಿಡೋ ವ್ಯವಸ್ಥೆ ಇದೆಯಲ್ಲ, 4 ರೈಲ್ ಬಿಟ್ಟಿದ್ದಾರೆ ಶಿವಮೊಗ್ಗದಿಂದ. ಒಂದು ಕಡೆಗೆ ದಾವಣಗೆರೆಗೆ ಬಿಟ್ಟಿದ್ದಾರೆ, ಒಂದು ಕಡೆ ಶಿಕಾರಪುರದ ಮೇಲೆ ಬಿಟ್ಟಿದ್ದಾರೆ, ಒಂದು ಕೊಂಕಣಿಗೆ ಬಿಟ್ಟಿದ್ದಾರೆ, ಇಲ್ಲಿಂದ ಹಾಸನ್ಗೂ ಬಿಟ್ಟಿದ್ದಾರೆ. ಯಾವುದಾದ್ರೂ ಒಂದು ಅರ್ಜಿ ಕೊಟ್ಟಿದ್ದಾರೆ ಹೋಗಲಿ. ಅರ್ಜಿ ಕೊಡೋದೊಂದು ಬಿಟ್ಟರೆ ಯಾವ್ದಾದ್ರು ಅನುಷ್ಠಾನ ಆಗಿದೆಯಾ? ರೈಲು ತಂದಿರ್ತಕ್ಕಂಥವ್ರು ಯಾರು ಅಂದರೆ ಸನ್ಮಾನ್ಯ ಬಂಗಾರಪ್ಪಾಜಿಯವರು. ಅದು ಪೂರ್ಣ ಆಗ್ತಕ್ಕಂಥ ಸಂದರ್ಭದಲ್ಲಿ ಬಂಗಾರಪ್ಪಾಜಿಯವ್ರು ಸೋಲ್ತಾರೆ. ಆ ಸಂದರ್ಭದಲ್ಲಿ ಇವ್ರು ಗ್ರೀನ್ ಫ್ಲಾಗ್ ಇಟ್ಕೊಂಡು ಟ್ರೈನಿಗೆ ಇಂಜಿನಿಗೆ ಬಿಡ್ತಾರೆ. ಇಷ್ಟು ಬಿಟ್ಟರೆ ಆಗಿರೋದು, ಇವರು ಮತ್ತಿನ್ನೇನಿಲ್ಲ. ಒಂದು ಚುನಾವಣೆ ಅಂತ ಬಂದಾಗ, ಇನ್ನು ಪಕ್ಷ ಅಂತ ಬಂದಾಗ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದು ತಾವೇ ಹೇಳ್ತೀರಿ. ಯಾವತ್ತು ಒಗ್ಗಟ್ಟಿನಲ್ಲಿ ಇದೀವಿ, ಮೈತ್ರಿ ಸರ್ಕಾರ ಒಗ್ಗಟ್ಟಲ್ಲಿದೆ, ಮೈತ್ರಿ ಧರ್ಮವನ್ನ ಪಾಲಿಸ್ತಾ ಇದೆ ಅಂತ. ಇನ್ನು ರಾಷ್ಟ್ರ ಆಗಿರ್ಬೋದು, ರಾಜ್ಯದ ವಿಚಾರ ಎಲ್ಲ ಬಂದಾಗ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಹೇಳ್ತೀರಿ. ಯಾವತ್ತಾದ್ರೂ ನಿಮ್ಗೆ ಎಸ್ ನಾನು ನನ್ನ ಸಹೋದರ ಒಗ್ಗಟ್ಟಿನಲ್ಲಿ ಇದ್ದಿದ್ರೆ ಇನ್ನೂ ಏನನ್ನಾದ್ರೂ ಸಾಧಿಸಬಹುದು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಚರ್ಚೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಾನು ರಾಜಕಾರಣದಕ್ಕೆ ನಮ್ಮ ಅಣ್ಣನ ವಿರುದ್ಧ ನಿಲ್ಲಬೇಕು ಅಂತೇಳಿ ನಮ್ಮ ತಂದೆಯವ್ರು ಹೇಳಿರೋದ್ರಿಂದ ಅವ್ರು ಇಲ್ಲದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇದ್ರ ಚರ್ಚೆ ಬೇಡ ಅಂತ ಹೇಳಿ ಅವ್ರು ನಾನು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನ ನಡೀತಕ್ಕಂಥ ಯಾವತ್ತೂ ಕೂಡ ನೀವು ಸಹೋದರನ ಜೊತೆ ಜಗಳ ಆಡಿಲ್ಲ, ಆದ್ರೆ ನಾನು ಯಾವತ್ತೂ ಜೊತೆ ಆಗಲ್ಲ ಅಂತ ಹೇಳಿದ್ರು. ನಾನು ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇಷ್ಟ ಇಲ್ಲ. ಅವರೇ ನಿಮ್ ವಿರುದ್ಧ ಪ್ರಚಾರ ಮಾಡ್ತಾರೆ, ಮಾಡ್ಲಿ, ಅವ್ರದ್ದು ಹಕ್ಕು ಅದು. ಜನಗಳಿಗಾದ್ರೂ ಅನ್ಸಲ್ವಾ ಇಬ್ರು ಜೊತೆಲಿದ್ರೆ ಇನ್ನೂ ಏನಾದ್ರೂ ಅಭಿವೃದ್ಧಿ ಕಾರ್ಯವನ್ನ ಮಾಡ್ಬೋದಾಗಿತ್ತು? ಜನ ಆದ್ರೂ ನೋಡಕ್ ಇಷ್ಟಪಡ್ತಾರೆ. ನಮ್ ಜನರಿಗೋಸ್ಕರ ಮಾಡ್ಬೇಕಾ, ನಮ್ಮ ತಂದೆಯವರ ಒಂದು ಆದೇಶನ ಪಾಲಿಸ್ಬೇಕಾ ಮಗನಾಗಿ? ಸೊ ನಿಮ್ಮ ತಂದೆಯವರ ಆದೇಶ ಅಂತಾನೆ ಹೇಳ್ತೀರಿ? ನಮ್ಮ ತಂದೆಯವ್ರ ಸ್ಥಾನದಲ್ಲಿ ಇವತ್ತು ಜನರು ಇದ್ದಾರೆ, ಅವರ ಆದೇಶನೂ ಇದ್ದೇನೆ. ಈ ಬಾರಿಯ ಚುನಾವಣೆಯಲ್ಲಿ ಎಷ್ಟು ಮತದ ಅಂತರದಿಂದ, ಕಳೆದ ಬಾರಿ ತುಂಬಾ ಅತಿ ಕಡಿಮೆ ಮತದ, ಹೆಚ್ಚು ಕಮ್ಮಿ 39-40 ಸಾವಿರ ಅನ್ಕೊಳ್ತೀನಿ, ಅಷ್ಟು ಅದಂತರದಲ್ಲಿ ಸೋತಿದ್ರಿ. ಈ ಬಾರಿ ಎಷ್ಟು ಮತ ಅಂತರದಲ್ಲಿ ಗೆಲ್ತೀರಾ ಅಂತ ಅನ್ಸುತ್ತೆ? ನಾನು ಶಿವಮೊಗ್ಗ ಕ್ಷೇತ್ರದ ಜನರಿಗೆ ಬೇರೆಯವರಿಗೆ ಅವಕಾಶವನ್ನು ಕೊಟ್ಟಿದ್ದೀರಿ. ಒಂದು ಅವಕಾಶವನ್ನು ನನ್ನ ಹೆಸರಿಗೆ ಆಗಲಿ, ಅಷ್ಟು ಮತವನ್ನು ಹಾಕಿದರೆ ನನಗೆ ಇನ್ನೂ ಸ್ಫೂರ್ತಿ ಜಾಸ್ತಿ ಬರುತ್ತೆ. ಇಷ್ಟ್ರ ಮೇಲೆ ನಾನು ಏನು ಹೇಳಕ್ಕತ್ತೆ, ನಾನು ಲೆಕ್ಕ ಮಾಡೋದಕ್ಕೆ ನಾನೇನು ಲೆಕ್ಕದ ವ್ಯವಸ್ಥೆಯಲ್ಲಿ ಇಲ್ಲ. ಬಂಗಾರಪ್ಪನವ್ರಿಗೆ ಬಿಜೆಪಿಲಿ ಇದ್ದವರು ಕೂಡ ಎಷ್ಟೋ ಜನ ಸ್ನೇಹಿತರಿದ್ರು, ಎಷ್ಟೋ ಜನಕ್ಕೆ ಅವರು ಸಹಾಯ ಕೂಡ ಮಾಡಿದ್ರು ಅಂತ ಹೇಳಿ. ಈ ಬಾರಿ ಕೂಡ ನಿಮ್ಗೆ ಬಿಜೆಪಿಯವ್ರ ಸಹಕಾರ ಸಿಗ್ತಾ ಇದೆಯಾ? ಆಗಲೇ ಸಿಕ್ಕಿದೆ. ರಾಜ್ಯ ಮಟ್ಟದಲ್ಲಿ ಯಾರ್ಯಾರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ಗೊತ್ತಿದೆ BJP ಯಾವ ರೀತಿ BJP ಸೋಲಿಸ್ತಾರೆ. ಈ ಸತಿ ನೋಡ್ತಾ ಇರ್ರಿ, ವಿಶ್ಲೇಷಣೆ ಗೆದ್ದಾದ್ಮೇಲೆ ಬರುತ್ತೆ. ಎಲ್ಲಾ ಕಡೆ ನೀವು ಹೇಳಿದ್ರಿ ಮೋದಿ ಅಲೆ ಇಲ್ಲ, ಮೋದಿ ಅಲೆ ಇಲ್ಲ ಅಂತ. ಈಗ್ಲೂ ಎಲ್ಲಾ ಕಡೆ ಹೆಸರು ಕೇಳಿ ಬರ್ತಾ ಇದ್ದು ಮೋದಿ ಅಲೆ ಇದೆ, ಮೋದಿಗೋಸ್ಕರ ಆದ್ರೂ ಓಟ್. ನೀವೇ ಹೇಳಿದ್ರಿ ಮೋದಿ ಮುಖ ಇಟ್ಕೊಂಡು ಓಟ್ ಕೇಳ್ತಾ ಇದಾರೆ, ಅವ್ರೇನು ಅಭಿವೃದ್ಧಿ ಕಾರ್ಯ ಮಾಡ್ತಾ ಇಲ್ಲ. ಮೋದಿ ಹೆಸರು ಮೇಲೆ ಓಟ್ ಕೇಳಿದ ತಕ್ಷಣ ಮೋದಿ ಅಲೆ ಅಂತ ಹೇಳಿ ಹೇಳಕ್ ಬರಲ್ಲ. ಓಟ್ ಕೇಳೋರು ಯಾರು? ಮೋದಿ ಅವರು ಯುವ ಜನತೆಯನ್ನ ಸೆಳಿತಾ ಇದ್ದಾರೆ. ನೋ, ಮೋದಿ ಹೆಸರಲ್ಲಿ ಕೇಳೋರಿಗೆ ಅವ್ರ ಹೆಸರಲ್ಲಿ ಕೇಳೋ ಯೋಗ್ಯತೆ ಇಲ್ಲದೆ ಇರೋರು ಹೋಗಿ ಮೋದಿ ಹೆಸರಲ್ಲಿ ಕೇಳ್ತಾರೆ. ಮೋದಿ ಪರ ಇಲ್ಲ, ನಿಂತಿಲ್ಲ. ನಾನು ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಮೊನ್ನೆ ಇದೇ ಕ್ರಾಸಲ್ಲಿ ಹಿಂಗೆ ಬಂದೆ, ಯಾರೊಬ್ರು ಅಲ್ಲಿಂದ ಬೈಕಲ್ಲಿ ಒಳ್ಳೆ ತುಂಬ ರ್ಯಾಶಾಗಿ ಬಂದ. ನನ್ನ ನೋಡ್ಬಿಟ್ಟಿದ್ದಾರೆ. ನಾನು ಗಾಡಿ ಮನೆ ಹತ್ರ ಬಂದ ತಕ್ಷಣ ನಿಲ್ಲಿಸ್ದೆ. ನಾನು ಉದಾಹರಣೆ ನಾನು ಹೇಳಿ, ಈ ಥರ ಬೇಕಾದಷ್ಟಿದೆ. ನಾನು ಎಲ್ಲ ಸಭೆಗಳಲ್ಲೂ ನೋಡಿ ಹೈಯೆಸ್ಟ್ ಇರೋದೆ ಅಲ್ಲಿ ಯುವಕರು. ಅವ್ರಿಗೆ ಬಂದಿದ್ದಾರೆ, ಬದಲಾವಣೆ ಆಗಿದ್ದಾರೆ. ಅವ್ನು ಇಳಿದ್ಬಿಟ್ಟು ಅಯ್ಯೋ, ನಾನು ಹೇಳಿದೆ ಯಾಕಪ್ಪ ನಿಮ್ಮ ತಂದೆ ತಾಯಿಯವರು ಈ ಥರ ಹೋದರೆ ಹೆಚ್ಚು ಕಮ್ಮಿ ಆದರೆ ನಿಮ್ಮ ತಂದೆ ತಾಯಿಯವರು ಏನು ಅಂದ್ಕೊಳ್ಳಲ್ಲ ಅಂದೆ. ಇಲ್ಲ ಅಣ್ಣ, ಸಾರಿ ಅಣ್ಣ, ಹಿಂಗೆ ಮಾಡಲ್ಲ, ಇನ್ನೊಂದು ಸತಿ ಒಂದು ಸೆಲ್ಫಿ ಬೇಕು ಅಂದರು. ಆಯ್ತಪ್ಪ ಅಂದ್ಬಿಟ್ಟು ಮತ್ತೇನು ನನಗೆ ಒಂಥರ ಅನಿಸ್ಬಿಡ್ತು.
ತಗೊಂಡ್ಮೇಲೆ ಇಲ್ಲ ಅಣ್ಣ ಲಾಸ್ಟ್ ಟೈಮ್ ನಾನು BJPಗೆ ಹಾಕಿದ್ದೆ, ಅವ್ರು ತುಂಬ ಸುಳ್ಳು ಹೇಳ್ತಾರೆ, ನಾವು ಈ ಸತಿ ನಿನಗೆ ಮಾಡ್ತೀವಿ ಅಂತ. ಇದೆಲ್ಲ ಒಂದೊಂದು ಹಂತ ಅಷ್ಟೇ. ನನಗೆ ವಿಶ್ವಾಸ ಇದೆ, ಡೋಂಟ್ ವರಿ. ಅದನ್ನು ಐ ಡೋಂಟ್ ಥಿಂಕ್ ಇಂದಿನ ಯುವ ಜನತೆಗೆ ಅಥವಾ ಈಗ ಯಂಗ್ಸ್ಟರ್ಸ್ ಯಾರು ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡಬೇಕು ಅಂತವ್ರಿಗೆ ನಿಮ್ಮಲ್ಲಿರುವ ಯಾವ ಗುಣವನ್ನ ಅವ್ರು ಅಳವಡಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ? ನಿಮ್ಮ ಈ ದೇಶದ ಫ್ಯೂಚರ್ ನೀವು ಮತ ಹಾಕ್ತಕ್ಕಂಥದ್ದು ನಿಮ್ಮ ಪರವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ, ಸರ್ಕಾರಗಳಿಗೆ ಹಾಕ್ತಕ್ಕಂಥ ನಿಮ್ಮ ಜವಾಬ್ದಾರಿ ಆಗುತ್ತೆ. ಬರೀ ಹಿರಿಯರು ಮಾತ್ರ ಅಲ್ಲ, ಈ ದೇಶವನ್ನು ಮುನ್ನುಗ್ತಕ್ಕಂಥ ಆ ಸ್ಪೀಡ್ ಏನಿದೆ, ಆ ಕೆಪಾಸಿಟಿ ಏನಿದೆ, ಚಿಂತನೆ ಏನಿದೆ, ಆ ಫೀಲಿಂಗ್ ಏನಿದೆ, ಅದು ಯುವಕರಲ್ಲಿದೆ. ನೀವು ಚಂಚಲ ಮನಸ್ಸಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಒಂದು ತೀರ್ಮಾನವನ್ನು ತಗೊಳ್ಬೇಡಿ. ನಿಮಗೆ ಯೋಚನೆ ಮಾಡ್ತಕ್ಕಂಥ ಆ ಬುದ್ಧಿ ನಿಮ್ಮಲ್ಲಿ ಇದೆ. ಈ ಬಾರಿ ನೀವು ಈ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆ ಆದ್ರೆ ಈ ಕ್ಷೇತ್ರದಲ್ಲಿ ಬಂಗಾರದ ಬೆಳೆಯನ್ನ ಬೆಳಿತೀರಾ? ಬಂಗಾರದ ಬೆಳಿಬೇಕು ಅಂತ ಹೇಳಿದ್ರೆ ನೀರಾವರಿ ಆಗಬೇಕಾಗತ್ತೆ. ಅದು ಬಂಗಾರದ ಬೆಳೆ ಅಂತ ಹೇಳಿ ಏನಾರು ಹೇಳಿದೆ ರೈತರ ಪರವಾಗಿರ್ತಕ್ಕಂಥ. ನಾನು ಹೇಳಿದ್ದಲ್ಲ, ಐ ವಾಂಟ್ ಟು ಬಿ ದ ವಾಯ್ಸ್ ಆಫ್ ಶಿವಮೊಗ್ಗ ಕ್ಷೇತ್ರ. ಒಂದು ಪಕ್ಷದಲ್ಲಿ ಏನಾದ್ರೂ ಕೇಂದ್ರದಲ್ಲಿ ಬಿಜೆಪಿ ಮತ್ತೆ ಒಮ್ಮೆ ಬಂದ್ರೆ, ನೀವಿಲ್ಲಿ ಸಂಸದರಾಗಿ ಆಯ್ಕೆ ಆದ್ರೆ ಈ ಕ್ಷೇತ್ರಕ್ಕೆ ಏನ್ ಬೇಕು ಅನ್ನೋದನ್ನ ಕೇಂದ್ರದಿಂದ ತರ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಇದೆಯಾ ನಿಮ್ಗೆ? ನಾನು ಸೋತಾಗ 4 ತಿಂಗಳು ನರೇಂದ್ರ ಮೋದಿಯವರೇ BJP ಸರ್ಕಾರನೇ ಇತ್ತು, ಆದರೆ ನಾವೇನು ಅಲ್ಲಿ ಹೋಗಿ ಕೈ ಒಡ್ಲಿಲ್ಲ. ಇಲ್ಲಿ ಕುಮಾರಸ್ವಾಮಿಯವರು ನಮ್ಮ ಸರ್ಕಾರ ಇರೋದ್ರಿಂದ ಅಲ್ಲಿ ಹೋಗಿ ಮಾಡಿ ಸೋತರು ಕೂಡ. ಮಂಜುನಾಥ್ ಗೌಡರು ಸೋತರು, ಕಿಮ್ಮನೆ ರತ್ನಾಕರ್ ಅವರು ಸೋತರು, ಶಾರದಾ ಪುರನಾಯ್ಕ ಸೋತರು, ಕಾಗೋಡು ತಿಮ್ಮಪ್ಪ ಅವರು ಸೋತರು, ನಾನು ಸೋತೆ. ಆದರೂ ಕೂಡ ನಾವೆಲ್ಲರೂ ನಮ್ಮ ಜವಾಬ್ದಾರಿಯನ್ನು ಸೋತರು ಕೂಡ ನಮ್ಮದೇ ಆಗಿರ್ತಕ್ಕಂಥ ಸರ್ಕಾರದಿಂದ ಅನುದಾನ ತರೋದ್ರಲ್ಲಿ BJPಯವರು ಇನ್ನೂ ಅವರ ನಂಬರೇ ಸ್ಟಾರ್ಟ್ ಆಗಿಲ್ಲ, ನಮ್ದು ಆಗಲೇ ಎಲ್ಲೋ ಹೋಗಿದ್ದೀವಿ. ಅದೇ ಉದಾಹರಣೆ ಸಾಕು. 4 ತಿಂಗಳಲ್ಲಿ ನಾನು ಹೇಳೋದು. ಮಧು ಬಂಗಾರಪ್ಪನವರ ಸೋಲು ಯಾರಿಗೆ, ಗೆಲುವು ಯಾರಿಗೆ? ಮಧು ಬಂಗಾರಪ್ಪನ ಸೋಲು ವೈಯಕ್ತಿಕವಾಗಿ ನನಗಿರಲಿ, ಗೆಲುವು ಈ ಕ್ಷೇತ್ರಕ್ಕೆ, 2 ಪಕ್ಷದ ಸಮ್ಮಿಶ್ರ ಸರ್ಕಾರಕ್ಕೆ ಮತ್ತು ಈ ದೇಶಕ್ಕೆ ಇರಲಿ ಅಂತ ಹೇಳಿ. ಒಟ್ಟಾರೆಯಾಗಿ ಈ ಬಾರಿಯಾಗಿ ಸಂಸದರಾಗಿ ನೀವು ಆಯ್ಕೆಯಾದ ಪಕ್ಷದಲ್ಲಿ ಈ ಕ್ಷೇತ್ರದ ಒಂದು ಒಟ್ಟಾರೆಯಾದಂತಹ ಅಭಿವೃದ್ಧಿ ಅಂಶವನ್ನು ಇಟ್ಕೊಂಡು ಏನೆಲ್ಲ ಇಟ್ಕೊಂಡಿದ್ರೆ ನಿಮ್ಮ ಕನಸಿನ ಶಿವಮೊಗ್ಗ ಕ್ಷೇತ್ರ ಹೇಗೆ? ಪಕ್ಷಾತೀತವಾಗಿ ಈ ಕ್ಷೇತ್ರದ ಜನತೆ ಏನು ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಅದನ್ನು ಸಂಪೂರ್ಣವಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಕೆಲಸ ರೂಪಕ್ಕೆ ಬರಲಿಕ್ಕೆ ನಾನು ಧ್ವನಿಯಾಗಿ ಪ್ರಾಮಾಣಿಕವಾಗಿ ನಾನು ಕೆಲಸವನ್ನು ಮಾಡ್ತೀನಿ. ಹೊರಗಡೆ ಒಂದಷ್ಟು ಆರೋಪಗಳು ಕೇಳ್ತಾ ಇದೆ, ಮಧು ಬಂಗಾರಪ್ಪ ಅವರು ಜನಸಂಪರ್ಕಕ್ಕೆ ಸಿಗಲ್ಲ, ಫೋನ್ ಕಾಲ್ಗೆ ಸಿಗಲ್ಲ, ಯಾವಾಗ್ಲೂ ಬೆಂಗಳೂರಲ್ಲೇ ಇರ್ತಾರೆ ಅಂತ. ಹಾಗಾದ್ರೆ 3,62,000 ಹೆಂಗೆ 52,000ಕ್ಕೆ ಬಂತು? ಅದು ಹೇಳೋದು BJPಯವರಿಗೆ. ಅವ್ರಿಗೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸುಳ್ಳು ಹೇಳೋದೇ ಕೆಲಸ. ಅರೆ ರಾಮಂಗೆ ಕೈ ಕೊಟ್ಟಿದ್ದಾರೆ, ರಾಮನೇ ಆ ಪಕ್ಷದಲ್ಲಿ ಉಳಿದಿಲ್ಲ, ನಮ್ಮ ಪಕ್ಷಕ್ಕೆ ಸೇರಿದೆ ಈಗ ರಾಮ. ನಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ದೇವಸ್ಥಾನ ಕಟ್ಟಲಿಲ್ಲ, ಪಾಪ ದೇವ್ರೆಲ್ಲಿ ಹೋಗುತ್ತೆ, ಬರುತ್ತೆ. ದ್ವೇಷದ ರಾಜಕಾರಣ ಏನಾದ್ರೂ ಇರಬಹುದಾ ಶಿವಮೊಗ್ಗ ಕ್ಷೇತ್ರದಲ್ಲಿ? ನಾನು ಅದಕ್ಕೆಲ್ಲ ಎಂಟ್ರಿ ಆಗೋದೇ ಇಲ್ಲ. ನಮ್ಮ ತಂದೆಯವರ ಮಾರ್ಗದರ್ಶನದ ಮೇಲೆ ಹೆಜ್ಜೆ ಇಟ್ಟಿದ್ದೀನಿ. ಅವರ ಹಾದಿಯಲ್ಲಿ ಹೋಗ್ತಕ್ಕಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ನಿಮ್ಮಲ್ಲಿ ಯಾವ ಅರ್ಹತೆಗಳಿದೆ, ಯಾವ ಅರ್ಹತೆಯನ್ನ ನೋಡಿ ಜನ ನಿಮಗೆ ಓಟ್ ಹಾಕ್ತಾರೆ? ಮೇ 23ನೇ ತಾರೀಕು ನಂಗೆ ಕೇಳಿ ನಾನು ಹೇಳ್ತೀನಿ. ಅಷ್ಟು ಕಾನ್ಫಿಡೆನ್ಸ್? ರ್ಯಾಪಿಡ್ ಫೈರ್ ರೌಂಡ್ ಅಂತ ಸರ್, ಕೆಲವು ವ್ಯಕ್ತಿಗಳ ಹೆಸರನ್ನ ಹೇಳ್ತೀನಿ, ಒಂದು ವರ್ಡ್ ಅಲ್ಲಿ ಅವರನ್ನ ನೀವು ವ್ಯಾಖ್ಯಾನಿಸಬೇಕಾಗುತ್ತೆ. ಮೊದಲನೇದಾಗಿ ನರೇಂದ್ರ ಮೋದಿ. ಐ ಡೋಂಟ್ ಲೈಕ್ ಹಿಮ್. ಅಮಿತ್ ಶಾ. ಯು ಕ್ಯಾನ್ ನೆವರ್ ಲೈಕ್ ಹಿಮ್. ದೇವೇಗೌಡರು. ತಂದೆ ಸ್ಥಾನವನ್ನು ಇವತ್ತು ಮಾರ್ಗದರ್ಶಕರಾಗಿ ನನಗೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ. ನಮ್ಮ ಫಾದರಿನ ತದ್ರೂಪ ಅಂತ ಹೇಳಿದರೆ ತಪ್ಪಾಗಲಾರದು. ವಿಧಾನಸೌಧದಲ್ಲಿ ನಾನು ಅವರ ಹಾವಭಾವ ಬಗ್ಗೆ ನಾನು ಅನುಭವ. ಹಿರಿಯರು, ಪೂಜ್ಯರು, ಒಂದು ದೇವ್ರ ಸ್ಥಾನದಲ್ಲಿದ್ದಾರೆ. ಕುಮಾರಸ್ವಾಮಿ. ಮೈ ಹಾರ್ಟ್ ಬೀಟ್. ನನ್ನ ಅಣ್ಣನ ಸ್ಥಾನವನ್ನು ಅವರಿಗೆ ಸಂಪೂರ್ಣವಾಗಿ ಕೊಟ್ಟಿದ್ದೀನಿ. ಸಾಕಷ್ಟು ಜನರಿದ್ದಾರೆ, ಅದರಲ್ಲಿ ಉನ್ನತ ಸ್ಥಾನದಲ್ಲಿ. ಕುಮಾರ್ ಬಂಗಾರಪ್ಪ. ನೋ ಕಾಮೆಂಟ್ಸ್. ಬಂಗಾರಪ್ಪ ನನ್ನ ತಂದೆ, ನನ್ನ ಮಾರ್ಗದರ್ಶಕರು, ನನ್ನ ಗುರುಗಳು. ಯಡಿಯೂರಪ್ಪ. ನಾನು ಐ ಡೋಂಟ್ ವಾಂಟ್ ಟು ಕಾಮೆಂಟ್. ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮೊಟ್ಟಿಗೆ ಇಷ್ಟು ಕಾಲವನ್ನ ಕಳೆದು ಸಾಕಷ್ಟು ನಿಮ್ಮ ವಿಷನ್ಗಳಿರ್ಬೋದು ಅಥವಾ ಬೇರೆ ಬೇರೆ ವಿಚಾರಗಳನ್ನ ಚರ್ಚೆ ಮಾಡಿ ಪವರ್ ಟಿವಿ ಒಟ್ಟಿಗೆ ಮತ್ತೆ ಸಮಸ್ತ ಕರ್ನಾಟಕದ ಜನತೆಯೊಟ್ಟಿಗೆ ಹಂಚಿಕೊಂಡಿದ್ದೀರಿ. ಈ ಬಾರಿ ಗೆಲುವು ನಿಮ್ಮದಾಗ್ಲಿ. ಪವರ್ ಟಿವಿ ಪರವಾಗಿ ನಿಮಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಅಮ್ಮ, ತುಂಬ ಥ್ಯಾಂಕ್ಸ್ ಪವರ್ ಟಿವಿ ಅವರಿಗೆ. ಈ ಸಂದರ್ಶನದ ಮೂಲಕ ಜನರಿಗೆ ತಲುಪತಕ್ಕಂಥ ವ್ಯವಸ್ಥೆಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ನಿಮ್ಮ ಎಲ್ಲ ಪವರ್ ಟಿವಿಯ ಎಲ್ಲ ಸ್ನೇಹಿತರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ವೀಕ್ಷಕರೇ, ಇದಿಷ್ಟು ಮಧು ಬಂಗಾರಪ್ಪನವರ ಅಂತರಾಳದ ಮಾತುಗಳು. ಶಿವಮೊಗ್ಗ ಈ ಬಾರಿಯ ಲೋಕಸಭಾ ಚುನಾವಣೆಯ ಶಿವಮೊಗ್ಗ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಮಧು ಬಂಗಾರಪ್ಪನವರ ಮನದಾಳದ ಮಾತುಗಳನ್ನ ಹೆಕ್ಕಿ ತೆಗೆದು ನಿಮ್ಮ ಮುಂದೆ ಇಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡಿದ್ದೀವಿ. ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಅಮ್ಮ. ಥ್ಯಾಂಕ್ ಯು ಸರ್.